ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಕಮ್ ಟು ದ ಪಾಯಿಂಟ್. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪಾಪ ಮಸಾಜ್ ಮಾಡಿಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೈ ಕಾಲು ನೋವು ಎಲ್ಲ ಪಾಪ ಓಡಾಡ್ತಾರೆ. ರಾಜಕಾರಣಿಗಳು ಅಂದರೆ ಗೊತ್ತಿಲ್ಲಪ್ಪ, ಇಳಿಯೋದು ಹತ್ತೋದು, ವಿಧಾನಸೌಧ ಹೋಗೋ ಮೆಟ್ಟುಗಳು ಹತ್ತು ಇಳಿ, ಅವ್ರ ಮನೆ ಮೆಟ್ಲು ಹತ್ತು, ಇವ್ರ ಮನೆ ಮೆಟ್ಲು ಹತ್ತು, ಟಿಫನ್ಗೆ ಹೋಗು, ಅಲ್ಲೋಗು ಇಲ್ಲೋಗು, ಮೀಟಿಂಗ್ ಬಾ, ಮಂಡ್ಯದಲ್ಲಿಗೆ ಒಂದು ಸಭೆ ಇದೆ, ಮೈಸೂರಿಗೆ ಹೋಗ್ಬಿಡಿ ಇಮಿಡಿಯೇಟಾಗಿ, ಡೆಲ್ಲಿ ಕರಿತಾವ್ರೆ ಹೈಕಮಾಂಡು. ಹಿಂಗಾಗಿ ಪಾಪ ಕೈ ಕಾಲು ನೋವು ಬಂದ್ಬಿಡ್ತವೆ. ಇನ್ನು ಡಿ ಕೆ ಸಾಹೇಬ್ರ ಮಕ್ಕಳಿಗೆ ನೀವೇನಾದರೂ ರಾಜಕಾರಣಕ್ಕೆ ಕಳಿಸ್ತೀರಾ? ನೋ, ಬೇಡ, ನಾನು ಅನುಭವಿಸ್ತಾ ಇರೋದೇ ಸಾಕು. ಟೈಮ್ ಕೊಡೋಕ್ಕಾಗಲ್ಲ, ಜಸ್ಟಿಸ್ ಕೊಡೋಕ್ಕಾಗಲ್ಲ, ಫ್ಯಾಮಿಲಿಗೆ ಟೈಮ್ ಸಿಗೋದಿಲ್ಲ ನನಗೆ ಅಂತ ಹೇಳೋರೆ ಕಣಪ್ಪ. ಪಾಪ ಅವ್ರಿಗೆ ಟೈಮ್ ಇರೋದಿಲ್ಲ. ನನ್ನ ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೋಗಲ್ಲ, ಅಷ್ಟು ಬ್ಯುಸಿ ಇರ್ತೀನಿ ನಾನು. ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಕಾಲಿಗೆ, ಹಂಗಾಗ್ಬಿಟ್ಟಿದೆ. ರಾಜಕೀಯಕ್ಕೆ ಯಾಕೆ ಬೇಡ ಅಂದರೆ, ಬೆಳಿಗ್ಗೆ ಎದ್ರೆ ನಮ್ಮದು GST ಕೋರ್ಟ್ ಕೇಸ್ ಅಂತೇಳು, ಆಮೇಲೆ ಅಲ್ಲೂ ಅಟೆಂಡ್ ಮಾಡು, ಇದನ್ನು ಅಟೆಂಡ್ ಮಾಡು, ಬೆಳಿಗ್ಗೆ ಆದ್ರೆ ಅಲ್ಲೋಗು, ಆ ಫೈಲ್ ತೊಗೊಂಬ, ಆ ಫೈಲ್ ಯಾಕಿಲ್ಲ, ಇದು ಕೇಳ್ತಾವ್ರೆ, ಇನ್ಕಮ್ ಟ್ಯಾಕ್ಸು, CBI ಇಂಥವೆಲ್ಲ ಆಗ್ಬಿಡ್ತವೆ ಕಣಪ್ಪ. ಅದಕ್ಕೆ ಬೇಡ ರಾಜಕೀಯ, ಆರಾಮಾಗಿ ಒಂದು ವ್ಯಾಪಾರ ಮಾಡ್ಕೊಂಡು ಇದ್ದುಬಿಟ್ರೆ ಸಾಕು ಅನ್ಸುತ್ತೆ ಜೀವನ ಅಂತ ಹೇಳಿದ್ರು ಕಣಪ್ಪ. ಇರಲಿ, ಇನ್ನೊಂದು ವಿಚಾರ ಕಣಪ್ಪ. ಲಾರಿ ಓಡಿಸ್ತಾ ಇದ್ದ ಡ್ರೈವರು ಆ ಲಾರಿಯಿಂದ ಏನು ಅದೃಷ್ಟ ಬಂತೋ ಗೊತ್ತಿಲ್ಲ, ಒಟ್ಟು ಅದೃಷ್ಟ ಬರೋದು ಬಂದುಬಿಡ್ತು. ಅದೇ ಭಗವಾನ್ ದಿಯತ್ತೋ ಚಪ್ಪರ್ ಫಾಡಿಕೆ ದೇತ ಅಂತಾರಲ್ಲ ಹಿಂದಿ ಒಳಗಡೆ, ಹಾಗೆ ಕಣಪ್ಪ. ಚಪ್ಪರ್ ಫಾಡಿಕೆ ಅಂದರೆ ಫುಲ್ಲು ಮಳೆ ಸುರಿದು ಬಿಟ್ಟಿದೆ ದುಡ್ಡು ಅನ್ಸುತ್ತೆ. ದೊಡ್ಡ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿ ಆ ಲಾರಿಯಿಂದ ಅದೃಷ್ಟ ಬಂದಿದೆ ಅಂಥೇಳಿ ಆ ಲಾರಿನೇ ಬಿಲ್ಡಿಂಗ್ ಮೇಲೆ ನಿಲ್ಲಿಸ್ಬಿಟ್ಟವ್ರೆ ಕಣಪ್ಪ. ಏನ್ರಪ್ಪ ಇದು, ಆ ಲಾರಿಯಿಂದ ಅದೃಷ್ಟ ಬಂತು ಅಂತ ಬಿಲ್ಡಿಂಗ್ ಕಟ್ಟಿ ಮೇಲ್ಗಡೆ ಕಣಪ್ಪ, ಟೆರೆಸ್ ಮೇಲ್ಗಡೆ ಲಾರಿನೇ ಇಟ್ಬಿಟ್ಟಿದ್ದಾರೆ. ಏನ್ರಪ್ಪ ಅದೃಷ್ಟ ಅಂದರೆ ಹಿಂಗಿರ್ಬೇಕು ಕಣಪ್ಪ. ನನಗಿದು ನೆನೆಸ್ಕೊಂಡಾಗ ನಮಗೆ ಜ್ಞಾಪಕ ಬರೋದು ನಮ್ಮ ಯಾರಪ್ಪ VRL ಯಜಮಾನರು, VRL ವಿಜಯ್ ಲಂಕೇಶ್ವರ್ ಅವರು ಜ್ಞಾಪಕ ಬರ್ತಾರೆ. ಅವರು ಕೂಡ ಲಾರಿ ಓಡಿಸಿ ಇವತ್ತು ಕೊಟ್ಟಾದೇಶ್ವರರಾಗಿದ್ದಾರೆ ಕಣಪ್ಪ. ಇವತ್ತು ಅವ್ರದ್ದೇ VRL ಬಸ್ಗಳಿದೆ, ಫ್ಲೈಟ್ ಇದೆ, ಏನೆಲ್ಲ ಅದೃಷ್ಟ ಅನ್ನೋದೆಲ್ಲ ಅದಕ್ಕೂ ಬರಬೇಕಲ್ಲೇನಪ್ಪ, ಅಲ್ಲೇನ್ರಪ್ಪ. ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ, ವಿಜಯ್ ಮಲ್ಯ ಅವರು ಯಾರಿಗೆ ಗೊತ್ತಿಲ್ಲ, ಕಿಂಗ್ ಫಿಶರ್ ಎಷ್ಟು ಫ್ಲೈಟ್ಗಳಿತ್ತು, ಕಿಂಗ್ ಫಿಶರ್ ಬಿಯರು, ಎಷ್ಟೋ ದೇಶಗಳಲ್ಲಿ ಅವ್ರದ್ದು ಮನೆಗಳಿದೆ. ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಒಂದು ಮನೆ ಇದೆ, ನೋಡಿದ್ದೀರ ಅವ್ರ ಬಿಲ್ಡಿಂಗ್ ಮೇಲ್ಗಡೆ ಹೆಲಿಕ್ಯಾಮ್ ಕೂಡ ಇದೆ, ಹೆಲಿಕಾಪ್ಟ್ರು ನಿಲ್ಲಿಸುವಂಥ ಹೆಲಿಪ್ಯಾಡು ಕೂಡ ಇದೆ ಆ ಬಿಲ್ಡಿಂಗಲ್ಲಿ. ಅದಂತೂ ಯೂಟ್ಯೂಬಲ್ಲೆಲ್ಲ ವೈರಲ್ ಆಗಿತ್ತು, ಪಾಕಿಸ್ತಾನದಲ್ಲೆಲ್ಲ ಶಾಕ್ ಆಗಿಬಿಟ್ಟಿದ್ರು. ಈ ಥರ ಬಿಲ್ಡಿಂಗ್ ಮೇಲ್ಗಡೆ ಒಂದು ಹೆಲಿಪ್ಯಾಡ್ ಕಟ್ಟಿ ಒಂದು ಮನೆಯೂ ಇದೆ ಆ ಒಂದು ಬಿಲ್ಡಿಂಗ್ ಮೇಲೆ, ಅಂದರೆ UB ಟವರ್. ಎಸ್, ನೋಡಿದರೆ ಎಲ್ಲರೂ, ಪ್ರತಿಯೊಬ್ಬರು ನೋಡಿದ್ದೀರ. ಅವರ ಮಗಳು, ನನಗೆ ಗೊತ್ತಿದ್ದಿದ್ದು ವಿಜಯ್ ಮಲ್ಯ ಅವರ ಮಗ ಇದ್ದಾನೆ ಅಂತ. ವಿಜಯ್ ಮಲ್ಯ ಅವರು ಮಗ ಇರೋದು ಗೊತ್ತು ನನಗೆ, ಆದರೆ ಮಗಳಿದ್ದಾಳಂತೆ ನನಗೆ ಗೊತ್ತಾಗಿದ್ದು ಇವತ್ತೇ. ಸುಮಾರು ಜನ ಗೊತ್ತಾಗಿರೋದು ಇವತ್ತೇ. ಸಿದ್ಧಾರ್ಥ್ ಮಲ್ಯ ಅವರ ಮಗಳಿರೋದು ನನಗೆ ಗೊತ್ತು. ಆದ್ರೆ ಅವರು ಅಪ್ಪನ ದುಡ್ಡು ನನಗೇನು ಬೇಡ ಅಂದ್ಬಿಟ್ಟು ಅವರು ಸ್ವತಂತ್ರವಾಗಿ ಯಾವುದೋ ಒಂದು ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊರಗಡೆ ದೇಶದಲ್ಲಿ. ಜ್ಯುವೆಲರಿ ಶಾಪಲ್ಲಿ ಸಂಪಾದನೆ ಮಾಡಿ ಬದುಕ್ತಿದ್ದಾಳೆ ವಿಜಯ್ ಮಲ್ಯ ಅವರ ಮಗಳು ಅಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನೊಂದು ವಿಚಾರ ಕಣಪ್ಪ, ಕ್ರಿಕೆಟ್ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರಂತೆ ವೆಂಕಟೇಶ್ ಪ್ರಸಾದ್ ಸರ್ ಅವರು ಯಾರಿಗೆ ಗೊತ್ತಿಲ್ಲ, ಎಂಥ ಬಾಲರ್ ಅಂತಲೂ ಗೊತ್ತಿದೆ ನಿಮಗೆ. ಸೊ ಅವರು ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಇದಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರಂತೆ. ಎಸ್, ಒಳ್ಳೆಯದಾಗಲಿ, ಖುಷಿ ಆಗ್ತಾ ಇದೆ ಕಣ್ರಪ್ಪ ನಮಗೂ. ಎಸ್, ಇನ್ನೊಂದು ವಿಚಾರ ಕಣಪ್ಪ, ಬ್ರೇಕಿಂಗ್ ನ್ಯೂಸ್ ಇದು. ಸಿದ್ದರಾಮಯ್ಯ ಸಾಹೇಬ್ ಅವ್ರಿಗೆ ನೋಟಿಸ್ ಬಂದಿತ್ತು ಕೋರ್ಟಿಂದ. ಶಂಕರಣ್ಣವರು ಅವ್ರ ಮೇಲೆ ಕೇಸ್ ಹಾಕಿದ್ರು. ಏನು ಕೇಸು ಅಂತ ಗೊತ್ತಾಯ್ತಾ ನಿಮಗೆ? ಒಟ್ಟು ಗೊತ್ತಿಲ್ಲ. ಅಕ್ರಮವಾಗಿ ಏನೋ ಇತ್ತು, ಅಕ್ರಮ ಆಸ್ತಿ ವಿಚಾರಕ್ಕೋ ಏನೋ ಒಂದು ಕೋರ್ಟ್ ಕೇಸನ್ನು ಹಾಕಿದ್ರಂತೆ. ಸೊ ಹೀಗಾಗಿ ನೋಟಿಸ್ ಬಂದಿತ್ತು. ಸೊ ಸಿದ್ದರಾಮಯ್ಯ ಸಾಹೇಬ್ ಅವರು ಇವತ್ತು ಕೋರ್ಟ್ಗೆ ಹೋಗಬೇಕಾಗತ್ತೆ ಅನ್ನೋ ಒಂದು ವಿಚಾರ ಬಂದಿದೆ. ಶಂಕರಣ್ಣವ್ರು ಅವ್ರ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳಿ ಒಂದು ನೋಟಿಸ್ ಬಂದಿರೋಂಥದ್ದಂತೆ. ಇನ್ನೊಂದು ವಿಚಾರ ಕಣಪ್ಪ, ಹಿಂದೂ ಹುಲಿ ಯತ್ನಾಳ್ ಸಾಹೇಬ್ರು ಹೇಳಿರೋಂಥದ್ದು, ಶಿವಾನಂದ ಪಾಟೀಲ್ ಅವರ ಮೇಲೆ ಆರೋಪ. ಆರೋಗ್ಯ ಕೇಂದ್ರ ಮಂತ್ರಿ ಆದಾಗ ಇವನು ಮೆಡಿಕಲ್ ಇದು ಮಾಡಲಿಲ್ಲ, ಹಾಸ್ಪಿಟ್ಲ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಆರೋಗ್ಯ ಮಂತ್ರಿಯಾಗಿ ನನ್ನ ಕೈಯಲ್ಲಿ ಏನು ಇರಲಿಲ್ಲ ಆ ಟೈಮಲ್ಲಿ ಅನ್ನಂತ. ಯಾಕೆ ಇರಲಿಲ್ಲ? ಆರೋಗ್ಯ ಕೇಂದ್ರ ಮಂತ್ರಿಯಾಗಿದ್ದ ಶಿವಾನಂದ ಪಾಟೀಲ್ ಅವ್ರು ಮಾಡ್ಬೋದಿತ್ತಲ್ಲ ಮೆಡಿಕಲ್, ಅವಾಗ ಹಾಸ್ಪಿಟ್ಲ್ಗಳೆಲ್ಲ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ? ಈಗ ಚಿಕ್ಕಬಳ್ಳಾಪುರದಲ್ಲಿ ಮಾಡಿಲ್ವಾ ಡಾಕ್ಟರ್ ಸುಧಾಕರ್ ಅವ್ರು ಮಾಡಿದ್ರು ತಾನೇ? ಮಾಡಿದಾರಲ್ವಾ? ಮತ್ತು ಇವನು ಯಾಕೆ ಮಾಡಿಲ್ಲ?
ಎಲ್ಲಿ ಇವನು ಮಾಡಿದ್ರೆ ಎಲ್ಲಿ ಯತ್ನಾಳ ಸಾಹೇಬ್ರಿಗೆ ಎಲ್ಲಿ ಹೆಸರಾಗ್ಬಿಡ್ತೈತೋ ಅವ್ರು ಮಾಡಿ ಬಂದು ಕುತ್ಕೊಂಡ್ಬಿಡ್ತಾರೋ ಅದು ಇದು ಅಂತೇಳಿ ಅವ್ನಿಗೆ ಹೆದರಿಕೆ, ನನ್ನ ಹೆದರಿಕೆ ಅವನಿಗೆ ಭಯ ಇದೆ ಅಂತೇಳಿ ಯತ್ನಾಳ ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಆರಕ್ಷಕ್ ಸಾಹೇಬ್ರು ಹೇಳಿರೋಂಥದ್ದು, ಆರಕ್ಷಕ್ ಸಾಹೇಬ್ರು ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಲ್ಲ, ಏನು ಮಾಡ್ತಾನೋ ಇಲ್ಲ, ವೇಸ್ಟ್. ಈಗ ರೈತರಿಗಾಗಿ ಯಡಿಯೂರಪ್ಪ ಸಾಹೇಬರು 4,000 ಮಾಡಿದ್ರು, ವರ್ಷಕ್ಕೆ 4,000 ರೂಪಾಯಿ ಅಕೌಂಟ್ಗೆ ಹೋಗಂಗೆ ಮಾಡಿದರು ರೈತರಿಗೆ. ಅದನ್ನು ಕ್ಯಾನ್ಸಲ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದು. ಪ್ರಧಾನಮಂತ್ರಿಯವ್ರು ಮಾಡಿದ್ರು 6,000 ರೂಪಾಯಿ ಅಂತ ಏನೋ ಮಾಡಿದ್ರು, ಅದನ್ನು ಕಟ್ ಮಾಡಿಸೋದ್ರು. ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು? ರೈತರ ಮೇಲೆ ದೊಡ್ಡ ಕರುಣೆ ಇರೋ ಥರ ಮಾತಾಡ್ತಾರಲ್ಲ, ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಕೇಳ್ತಾವ್ರೆ ಕಣಪ್ಪ. ಮೇಕೆಜೋಳ ವ್ಯವಹಾರದಲ್ಲಿ ಶಾಮೀಲಾಗ್ಬಿಟ್ಟವ್ರೆ ಕಾಂಗ್ರೆಸ್ನವರು. ಶಾಮೀಲಾಗ್ಬಿಟ್ಟವ್ರು ಅಂದರೆ ಯಾವ ರೇಟ್ ಐತೋ ಅದೇ ರೇಟ್ ಒಳಗೆ ಹೋಗ್ಲಿ, ನಾವು ಮಾಲಾಮಾಲ್ ಆಗ್ತೀವಿ ಅನ್ನೋ ಅರ್ಥ. ಕಾಂಗ್ರೆಸ್ಸು ಮಾಲಾಮಾಲಲ್ಲಿ ಐತೆ. ಜೋಳ, ಮುಸ್ಕಿನ ಜೋಳ ಏನೈತೋ ಜೋಳಗಳು ಮಾರೋ ರೇಟಲ್ಲಿ ಶಾಮೀಲಾಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಅವರು ಲಬಕ್ ಗುಬಂಗ್ ಮಾಡ್ತಾವ್ರಿ ಅಂತ ಆರಕ್ಷಕ್ ಸಾಹೇಬ್ರು ಹೇಳ್ತಾರಂಥ ವಿಚಾರ. ಶಾಮೀಲಾಗ್ಬಿಟ್ಟವ್ರಿ, ಅದಕ್ಕೆ ರೈತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾವ್ರೆ ಕಣಪ್ಪ. ಉತ್ತರ ಕರ್ನಾಟಕದ ಹತ್ರ ಹೆಚ್ಚಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2,400 ಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು. ಸಾಲ ತೀರ್ಸಕ್ಕಾಗದಿರೆ, ಬೆಳೆ ಏನು ಸರಿಯಾಗಿ ಬರೆದಿರೆ, ಇವ್ರೇನು ಸರ್ಕಾರದಿಂದ ಸಹಾಯ ಆಗದಿರೆ ಇಂಥದ್ದೆಲ್ಲ ನಡೆದಿದೆ ಅಂತ ಆರಕ್ಷಕ್ ಸಾಹೇಬ್ರು ಹೇಳಿರೋಂಥದ್ದು. ಇನ್ನೊಂದು ವಿಚಾರ, ರಾಜ್ಯ ಸರ್ಕಾರಕ್ಕೆ ಇರೋದು ಸಹಾಯ ಮಾಡೋವಂಥದ್ದು ರೈತರಿಗೆ. ಕೇಂದ್ರ ಸರ್ಕಾರದಿಂದಲ್ಲ ಸಹಾಯ ಬರೋದು, ರಾಜ್ಯ ಸರ್ಕಾರದಿಂದ ಬರಬೇಕು. ಕೊಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಇನ್ನು ವಿಜೇಂದ್ರ ಸಾಹೇಬರು ಕೂಡ ಹೇಳಿದ್ರು. ಆಮೇಲೆ ಅದರ ಕಾಪಿ ರೈಟ್ಸ್ ಕೂಡ ನನ್ನ ಹತ್ರ ಇದೆ, ಅದರದ್ದು ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು. ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಇಲ್ಲಿಂದನೇ ಆಗಬೇಕಾಗಿರೋದು ರೈತರ ಸಹಾಯ ಅಂತ. ಇದೇ ನನ್ನ ಹತ್ರ ಕಾಪಿ ಬೇಕಾದ್ರೆ ತೋರಿಸ್ತೀನಿ ನಾನು ಅಂತ ಅವರು. ಸಿದ್ದರಾಮಯ್ಯ ಸಾಹೇಬ್ರವರ ಮೇಲೆ ಮಹಿಳೆಯರು ಆರೋಪನ ಹೊರಿಸ್ತಾ ಇದ್ದಾರೆ. ಆರೋಪ ಅಂದರೆ ಅದು ನಡೆದಿರೋಂಥ ಘಟನೆ. ಏನಪ್ಪ ಅಂದರೆ ಸಭೆ ನಡಿಬೇಕಾದ್ರೆ ವಿಧಾನಸೌಧದಲ್ಲಿ ಇವರು ಮಾತಾಡಿರೋಂಥ ಮಾತು ಏಕವಚನದಲ್ಲಿ ಮಾತಾಡಿರೋದು ನಿರ್ಮಲಾ ಸೀತಾರಾಮ್ ಅವರಿಗೆ. ಸಿದ್ದರಾಮಯ್ಯ ಸಾಹೇಬರು ಏಕವಚನದಲ್ಲಿ ಮಾತಾಡಿದ್ದಾರಂತೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ. ಅವಳು ಯಾರು ಮರೆಯೋದು, ಮತ್ತೆ ಅದನ್ನೇ ಮಾತಾಡೋದು, ಅವಳು ಯಾರು ಹೇಳಿ ಅಂತ ಹೇಳೋದು, ಅವಳು ಹೆಸರು ಮರ್ತಂಗೆ ಮಾಡೋದು, ಈ ಥರ ಎಲ್ಲ ಮಾಡಿ ನಾಟಕ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅಂತ ಮಹಿಳೆಯರು ಆರೋಪವನ್ನು ಮಾಡಿದ್ದಾರೆ. ಏನು ಮಾತಾಡೋ ರೀತಿಯೇ ಹೆಣ್ಮಕ್ಳಿಗದು ಸಿದ್ದರಾಮಯ್ಯ ಸಾಹೇಬರು ಹಂಗೆ ಹಿಂಗೆ ಅಂತ ಅವ್ರ ಬಗ್ಗೆ ಆರೋಪವನ್ನು ಮಾಡಿದಾರಪ್ಪ ಕೆಲವು ಜನ ಹೆಣ್ಮಕ್ಳು. ಅವ್ರು ಹೇಳಿದ್ದೇನೆಂದರೆ ಮಹಿಳೆಯರು ಕೇಂದ್ರ ಸಚಿವರ ಮೇಲ್ಗಡೆ ಯಾರಂತ ಗೊತ್ತಿಲ್ವಾ ಅವ್ರಿಗೆ, ಕೇಂದ್ರ ಸಚಿವರು ಯಾರಂತ ಗೊತ್ತಿಲ್ವಾ, ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕನ್ನೋದು ಗೊತ್ತಿಲ್ವಾ, ಏಕವಚನದಲ್ಲಿ ಯಾರವಳು ಅಂತ ಕೇಳೋರಲ್ಲ ಸಿದ್ದರಾಮಯ್ಯ ಸಾಹೇಬರು. ಸರಿನಾ ಅದು ಅಂತ ಮಹಿಳೆಯರು ಅವ್ರ ಮೇಲೆ ರೋಚಿಗೆದ್ದಿರೋಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ. ಇನ್ನು ವಿಜೇಂದ್ರ ಅವ್ರು ಹೇಳಿರೋಂಥದ್ದು, ರಾಜ್ಯಾಧ್ಯಕ್ಷರು BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರು ಹೇಳಿರೋಂಥದ್ದು, ಕಾಂಗ್ರೆಸ್ನವರು ದೆಹಲಿಗೆ ಹೋದೆ, ಗುಂಪು ಕಟ್ಕೊಂಡು ಅಲ್ಲೋದೆ, ಹೋದೆ, ಕಿತ್ಲಾಟಗಳು ಬರೀ ಇದೇ ಆಗೋಯ್ತು ಇವ್ರದ್ದು. ಕಾಂಗ್ರೆಸ್ ಒಳಗಡೆ ಸರ್ಕಾರ ಏನು ಮಾಡಬೇಕು, ಏನು ನಡೆಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೇಕೆಜೋಳ ಈ ರೈತರಿಗೆ ಏನು ತೊಂದರೆ ಆಗಿದೆ, ಕಬ್ಬು ಬೆಳೆಗಾರರಿಗೆ ಎಷ್ಟು ತೊಂದರೆ ಆಗಿದೆ, ಅದು ಇದು ಏನು ನೋಡ್ತಾ ಇಲ್ಲ. ಇವ್ರು ಕಿತ್ಲಾಟಗಳ ಒಳಗಡೆ ಕಳೀತಾವ್ರೆ, ಬರೀ ದೆಹಲಿಗೆ ಓಡೋಗೋದು. ಅವನು ಬಂದ ಇವ್ರಿಗೆ ಕರ್ಕೊಂಡೋದ್ರು, ಅಲ್ಲಿ ದೆಹಲಿ ಒಳಗೆ ಕೂತ್ಕೊಂಡು ಮಾತಾಡೋ, ಹೈಕಮಾಂಡ್ ಮೀಟ್ ಮಾಡು, ಅಲ್ಬಾ ಬರೀ ಇದೇ ಆಗೋಯ್ತು. ಸಿದ್ದರಾಮಯ್ಯ ಸಾಹೇಬ್ರಾಗಲಿ DK ಸಾಹೇಬ್ರಾಗಲಿ ಏನೂ ಮಾಡ್ತಾ ಇಲ್ಲ. ಸರ್ಕಾರದಿಂದ ರೈತರ ಬಗ್ಗೆ ಏನೂ ಯೋಚನೆ ಇಲ್ಲ, ಇವ್ರ ಸೀಟ್ ಕಿತ್ಲಾಟ ಆಗ್ಬಿಟ್ಟಿದೆ ಅಂತ ವಿಜೇಂದ್ರ ಅವರು ಹೇಳಿರೋಂಥದ್ದು ಕಣಪ್ಪ. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ವಿಚಾರಗಳಿಗೇನು ಕಣಪ್ಪ, ಕಡಿಮೆ ಸುದ್ದಿಗಳಂತೂ ಸಿಗ್ತಾನೆ ಇರ್ತಾವೆ ಕರ್ನಾಟಕದಲ್ಲಿ. ಸುದ್ದಿಗಳು ತೊಗೊಂಡು ಬರ್ತಾನೆ ಇರ್ತೀನಿ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಇವತ್ತು ಯಾರ್ಯಾರು ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ನನ್ನ ಅನ್ನದಾತರಿಗೆ ಅನ್ನುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಡಿ ಬರ್ತೀನಿ. ಶೇಂಬುಲಿಂಗ ಎತ್ಲಾಕಾರರು ವಿಧಾನಸೌಧಕ್ಕೆ ಹೋಗ್ಬೇಕು. ಒಂದೊಂದು ಸತಿ ಧೀರೇಂದ್ರ ಗೋಪಾಲ್, ಒಂದು ಸತಿ ನನ್ನ ವಯಸ್ಸೇ ಬಂದ್ಬಿಡ್ತೈತಪ್ಪ ಕನ್ಫ್ಯೂಸ್ ಒಳಗಡೆ. ಎತ್ಲಾಕಾರ ಗೊತ್ತಿರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನಿಮ್ಮೆಲ್ಲರ ಓಟು ಯಾರಿಗೆ? ಈ ರಾಜಕಾರಣಿಗಳ ಬಗ್ಗೆ ಮಾತಾಡೋಕೆ ಹೋಗಿ ನನ್ನ ಧ್ವನಿನೇ ಚೇಂಜ್ ಆಗೋಗ್ಬಿಡೋದೆ ಕಣಪ್ಪ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.